ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ಭೂಮಿ 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 ಬೇರೆ ಕೊಡ್ತಾರೆ ಮಾಸ್ಟರ್ ಇಲ್ಲಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಏನಿವತ್ತು ನಮ್ಮ ಕಲ್ಕೋಟೆ ಸರ ನಂಬರ್ 118ರಲ್ಲಿ ಗುಡದಟ್ಟಿ ಕಲ್ಕೋಟೆ ಅಲ್ಲ ಗುಡದಟ್ಟಿ ಕಲ್ಕೋಟೆ ಸರ ನಂಬರ್ ಗುಡದಟ್ಟಿ ಗ್ರಾಮದ ವಾಸಿಗಳು ರಾಮಕೃಷ್ಣಪ್ಪ ಮತ್ತು ಅವ್ರ ಕುಟುಂಬದವರು ಭಾಳ ವರ್ಷದಿಂದ ಇಲ್ಲಿ ಅವರು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಒಂದು ಸನ್ನಿವೇಶ. ಇದೇ ಊರಿನವರು ಇದೇ ಸರ ನಂಬರ್ನಲ್ಲಿ ಭಾಳಷ್ಟು ಜನ ಉಳುಮೆ ಮಾಡ್ತಿದ್ರು. ಹುಷಾರಿರೋಂಥವ್ರು, ತಿಳುವಳಿಕೆ ಇರೋಂಥವ್ರು ಈಗಾಗಲೇ ಹಿಂದೆನೇ ನಮ್ಮ ತಿಮ್ಮಣ್ಣ ಹೇಳ್ದಂಗೆ ಸಾಗುವಳಿ ಚೀಟಿ ಪಡೆದುಬಿಟ್ಟವ್ರೆ. ಪಾಪ ಇವ್ರು ಅಮಾಯಕರು, ಇವ್ರಿಗೆಲ್ಲ ಒಂದಷ್ಟು ಅವಿದ್ಯಾವಂತರು, ತಿಳುವಳಿಕೆ ಕಡಿಮೆ, ಸಾಗುವಳಿ ಚೀಟಿ ಇಲ್ಲ ಬಟ್ ಪೊಸಿಷನ್ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾಗಿರೋಂಥದ್ದು, ಈ ಭೂಮಿ ಬಿಟ್ಟರೆ ಬೇರೆ ಭೂಮಿನೇ ಇಲ್ಲ ಇವ್ರಿಗೆ ಉಳುಮೆ ಮಾಡ್ಕೊಂಡು ತಿನ್ನಲಿಕ್ಕೆ ಅಥವಾ ಜೀವನ ಸಾಗಿಸ್ಲಿಕ್ಕೆ. ಇವರ ಅಮಾಯಕತ್ವದಿಂದ ಇವರು ಪೊಸಿಷನಲ್ಲಿದ್ದಾರೆ, ಅದನ್ನು ದೃಢಪಡಿಸ್ಲಿಕ್ಕೆ ಆಗಲಿಲ್ಲ. ಒಂದು ಉಳುಮೆ ಚೀಟಿ ತಗೊಂಡು ಕುತ್ಕೊಂಡಿದ್ರೆ ಇವತ್ತು ಈ ಸಂಕಟ ಇರಲಿಲ್ಲ. ಅನಾಹುತ ಆಗಿದೆ. ಈ ಭಾಗದಲ್ಲಿ ಏನು MLA ಅವರಿದ್ದಾರೆ, ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿರೋಂಥ ವ್ಯಕ್ತಿ, ಭಾಳ ನಿಪುಣರು ಮತ್ತು ಅನುಭವ ಉಳ್ಳಂಥ ರಾಜಕಾರಣಿಗಳು. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದರೆ ಈ ವಿಷಯನ ಈ ಲೆವೆಲ್ ಗಂಟ ಆ್ಯಕ್ಚುಲಿ ಬಿಡೋಂಥ ಮನುಷ್ಯ ಎಲ್ಲ ಬಿಟ್ಬಿಟ್ಟವ್ರೆ. ಅವರು ಯಾಕೆ ಯಾಮಾರಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ತಾಲೂಕಿನ ಆಡಳಿತ ವಿಫಲವಾಗಿದೆಯೋ ಅಥವಾ MLA ಅವರು ಆಡಳಿತ ಮಾಡಲಿಕ್ಕೆ ವಿಫಲರಾಗಿದ್ದಾರೋ ಗೊತ್ತಿಲ್ಲ. ಈ ಕುಟುಂಬದ ಪೂರ್ವಪರ ಪರಿಶೀಲನೆ ಮಾಡಿ ಆ ಕುಟುಂಬದ ಪರ ನಿಲ್ಲಬೇಕಾಗಿತ್ತು. ತಾಲೂಕಿನ ಆಡಳಿತ ಆಗಿರಲಿ, ಜಿಲ್ಲಾ ಆಡಳಿತ ಆಗಿರಲಿ, ಆ ಕುಟುಂಬದ ಪೂರ್ವಪರ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅಥವಾ ಆಡಳಿತದ ಮೇಲೆ ಇವ್ರಿಗೆ ಬೇಜವಾಬ್ದಾರಿತನ ಬಂದಿರ್ಬೋದು. ಅವರ ಬೇಜವಾಬ್ದಾರದ ಆಡಳಿತದಿಂದ ಇವತ್ತು ಈ ಕುಟುಂಬಕ್ಕೆ ಭಾಳಷ್ಟು ನೋವು ಸಂಕಟ ತಂದಿದೆ. ಏಕಾಏಕಿ ಬಂದು ಈ ಕುಟುಂಬಕ್ಕೆ ಬೇರೆ ಏನು ದಾರಿ ಇಲ್ದಿರೋಂಥ, ಬೇರೆ ಏನು ದಿಕ್ಕೇ ಇಲ್ದಿರೋಂಥ ಒಂದು 5 ಎಕರೆ ಜಮೀನಲ್ಲಿ ಇವರು ಉಳುಮೆ ಮಾಡಿಕೊಂಡು ದೊಡ್ಡ ಕುಟುಂಬ, ಬೇರೆ 28-30 ಜನ ಸದಸ್ಯರು ಹೊಂದಿರುವಂಥ ಕುಟುಂಬ. ಇವ್ರಿಗೆ ಬೇರೆ ವಿದ್ಯೆ ಇಲ್ಲ, ಕೈ ಕೆಲಸಗಳಿಲ್ಲ, ಕಸುಬು ವ್ಯವಸಾಯದ ಕಸುಬು ಬಿಟ್ಟರೆ ಬೇರೆ ಕಸುಬಿಲ್ಲ. ಅದರಲ್ಲೂ 4-5 ಜನ ಮನೇಲಿ ಅಂಗವಿಕಲರು ಅಂತಂದರೆ ಭಾಳ ಶೋಚನೀಯವಂಥ ಸ್ಥಿತಿ ಈ ಕುಟುಂಬದ್ದು. ಈ ಕುಟುಂಬದ ನಿಜಾಂಶ ಅಥವಾ ವಾಸ್ತವಾಂಶನ ಪರಿಗಣಿಸಿ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇಲ್ಲಿ ಇವ್ರಿಗೆ ಪೊಸಿಷನ್ಗೆ ಬರಬೇಕಾಗಿತ್ತು. ಇಲ್ಲಿ ಫ್ರೀ ಸೈಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದರ ಕಾರ್ಯಚಟುವಟಿಕೆನ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಆದಮೇಲೆ ಇವ್ರಿಗೊಂದು ನಂಬಿಕೆ ಬರ್ತಿತ್ತು, ಅಥವಾ ಇವ್ರಿಗೊಂದು ಇಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ, ಇನ್ನೊಂದು ಕಡೆ ಹೋಗಿ ಇವರ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ವಿಶ್ವಾಸ ಬರ್ತಿತ್ತು. ಬಾಯಿ ಮಾತಿನಲ್ಲಿ ಮಾಡ್ತೀವಿ ಅಂತೇಳಿ ಏಕಾಏಕಿ ಬಂದು ಇವ್ರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಆ ಒಂದು ಇದರಲ್ಲಿ ಸಮಯದಲ್ಲಿ ಪಾಪ ಗಾಬರಿ ಆಗ್ತಾರೆ ಅಮಾಯಕರು, ರೈತರು. ಅವ್ರೇನು ಕ್ರಿಮಿನಲ್ಸ್ ಅಲ್ಲ, ದೊರಡೆಕೋರಲ್ಲ ಅವರು. ಅಂಥ ಒಂದು ಸನ್ನಿವೇಶದಲ್ಲಿ ಪಾಪ ದಿಕ್ಕು ತೋಚಿ ಇವತ್ತು ವಿಷ ಕುಡಿದು ಒಂದಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಇವೆಲ್ಲ ಆ್ಯಕ್ಚುಲಿ ರಾಜಕೀಯದಲ್ಲಿ ನಿಪುಣರಾಗಿರುವಂಥ ಜಯಚಂದ್ರ ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಈ ಮಟ್ಟಕ್ಕೆ ಬಿಡೋ ವ್ಯಕ್ತಿಯೆಲ್ಲ, ಆದರೂ ಬಿಟ್ಟಿದ್ದಾರೆ ಅಂತಂದರೆ ಮೋಸ್ಟ್ಲಿ ಅವರು ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತದೆ. ನಿಮ್ಮ ಬೇಜವಾಬ್ದಾರನ ಸ್ವಲ್ಪ ಸೈಡ್ಗೆ ಇಟ್ಟು ಒಂಚೂರು ಈ ಕುಟುಂಬನ ನೀವು ಪರಿಗಣಿಸಿ, ಈ ಕುಟುಂಬಕ್ಕೆ ಆದಷ್ಟು ಬೇಗ ನಮ್ಮ ಮೂರ್ತಿ ಮಾಸ್ಟ್ರಿಗೆ ಹೇಳಿದ್ರು, ಅಲ್ಲಿ ವಿಲೇಜ್ ಅಕೌಂಟೆಂಟು ಕಾಯ್ತಿದ್ದಾರೆ, 1-2 ಕಡೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥಿತ ಆಗಿದೆ ಅಂತ ಹೇಳಿದರು.
ಇಲ್ಲಿಂದ 20, 30, 40 ಕಿಲೋಮೀಟರ್ ದೂರ ಕೊಟ್ಟರು ಪಾಪ ಈ ಕುಟುಂಬ ಊರು ಬಿಡ್ಬೇಕಾಯ್ತದೆ. ತಲತಲಾಂತರದಿಂದ ಇಲ್ಲಿ ಗುಡದಟ್ಟಿನಲ್ಲಿ ಇವರು ದಾಖಲೆ, ತಂದೆ ಕಾಲ ತಾತನ ಕಾಲದಿಂದನು. ಮತ್ತೆ ನೀವು 20, 30, 40 ಕಿಲೋಮೀಟರ್ನಲ್ಲಿ ಇವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಊರು ಬಿಟ್ಟು ಹೋಗ್ಬೇಕಾಯ್ತದೆ. ಏನು 5 ಕಿಲೋಮೀಟರ್ದು ಇಲ್ಲಿ ನಮ್ಮಲ್ಲಿ ಸುತ್ತೋಲೆ ಇದೆ, 5 ಕಿಲೋಮೀಟ್ರ್ ಬಿಟ್ಟು ಆಚೆ ಇವ್ರಿಗೆ ಇದೇ ಊರಿನಲ್ಲೇ ಇದ್ಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಬರೋಂಥ ಒಂದು ವ್ಯವಸ್ಥೆನ ಇವ್ರಿಗೆ ಆದಷ್ಟು ಹತ್ತಿರದಲ್ಲಿ ಇವ್ರಿಗೆ ಜಮೀನನ್ನು ಪರ್ಯಾಯ ವ್ಯವಸ್ಥೆಯಾಗಿ ಕೊಟ್ಟು ಇವತ್ತು ಇವನ ಕುಟುಂಬನ ನಿರ್ಗತಿಕನಾಗಿ ಮಾಡದೆ ಆ ಕುಟುಂಬಕ್ಕೆ ಇವತ್ತೊಂದು ನೆಲೆಯಾಗಿ ನಿಲ್ಲಬೇಕು ಅಂಥೇಳಿ ಈ ಭಾಗದ ಶಾಸಕರನ್ನ ನಾನು ಮನವಿ ಮಾಡ್ತೇನೆ. ರಾಜಕೀಯ ಸಂಧ್ಯಾ ಕಾಲದಲ್ಲಿರೋಂಥವ್ರು ಈ ಮಟ್ಟಕ್ಕೆ ಬಿಡೋಂಥ ವ್ಯಕ್ತಿಯೆಲ್ಲ ಆದರೂ ಬಿಟ್ಟವ್ರೆ. ಮೋಸ್ಟ್ಲಿ ಅವ್ರಿಗೆ ಆಡಳಿತದ ಮೇಲೆ ಬೇಜವಾಬ್ದಾರನ ಎದ್ದು ಕಾಣ್ತಾ ಇದೆ ಅನಿಸುತ್ತೆ. ಈ ಬೇಜವಾಬ್ದಾರನ ನೀವು ಆದಷ್ಟು ಬೇಗ ಇದನ್ನು ಕಡೆಗಣಿಸಿ ಈ ಕುಟುಂಬಕ್ಕೆ ಇವತ್ತು ನೋಡಿ ಬಿಸಿಲಲ್ಲಿ ಈಗಾಗಲೇ 1 ತಿಂಗಳು 1.5 ತಿಂಗಳಿಂದ ಇವರು 20 ದಿನ ಅದು ಥಂಡಿ ಗಾಳಿ ಮಳೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಕುಟುಂಬ ಅದು ಹೆಣ್ಣುಮಕ್ಕಳು ಬೇರೆ ಕುತ್ಕೊಂಡವ್ರೆ. ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಇವತ್ತು ಇಲ್ಲಿ ಬಂದು ಇವರ ಹಕ್ಕಿಗಾಗಿ ಇವರ ಜೀವನಕ್ಕಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಇವರ ಹೋರಾಟದ ಜೊತೆಲಿ ನಾವೆಲ್ಲ ಇರ್ತೀವಿ. ಇವ್ರಿಗೆ ನೆಲೆ ಸಿಗೋ ಗಂಟ ನಾವು ಎಲ್ಲೂ ವಿಶ್ರಮಿಸೋದಿಲ್ಲ. ನಿಮಗೆ ನೆಲೆ ಸಿಗೋ ಗಂಟ, ನಿಮಗೆ ಪರ್ಮಿಟ್ ಆಗೋ ಗಂಟ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಶಕ್ತಿಯಾಗಿರ್ತೀವಿ. ಇದನ್ನು ಅತಿಯಾಗಿ ಏನಾದರೂ ಮುಂದುವರಿಸಿದ್ರೆ ಇಲ್ಲಿ ಆ ತಾಲೂಕಿನ ಆಡಳಿತದವರು ನಾವು ಬೇರೆ ಬೇರೆ ಥರ ಕಾನೂನು ರೀತಿಯಲ್ಲಿ ಸ್ಟೆಪ್ ಹಾಕ್ಬೇಕಾಗ್ತದೆ. ಆ್ಯಕ್ಚುಲಿ ಅವ್ರು ಇಲ್ಲಿ ಮಾಡಿರೋ ಪ್ರಸಂಗ ಕಾಮಿಡಿ. ಈಗ ಮುಂದೆಗಡೆ ಮೈನ್ ರೋಡಲ್ಲಿ ಇವ್ರೇನು ರೋಡ್ ತಗೊಂಬಂದಿದ್ದಾರೆ, ಅದರ ಜಮೀನು ಬೇರೆ ಯಾರ್ದೋ ಜಮೀನು. ಆ ಜಮೀನು ನನಗೆ ಅಗ್ರಿಮೆಂಟ್ ಆಗಿದೆ, ಸಾಗುವಳಿ ಜಮೀನು. ಅದು ಪಾಣಿ ಬಂದಿದೆ, ಅದಕ್ಕೆ ಮಾಲೀಕರಿದ್ದಾರೆ, ಅದು ಸರ್ಕಾರಿ ಜಾಗ ಅಲ್ಲ. ಅದ್ರಲ್ಲಿ ರೋಡ್ ಎಳ್ಕೊಂಬಂದವ್ರೆ. ಮತ್ತಿಲ್ಲಿ ನೋಡಿದ್ರೆ ಏಕಾಏಕಿ ಇವ್ರನ್ನ ಒಕ್ಲೆಪ್ಸಿಲಿಕ್ಕೆ ಬಂದಿದ್ದಾರೆ. ಇವೆಲ್ಲ ನೋಡಿದ್ರೆ ಮೋಸ್ಟ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಅಥವಾ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿದ್ದೀವಿ ಅನ್ನೋದನ್ನು ನೆನಪಿಸ್ತದೆ. ಆ ಮುಂದೆ ಮೈನ್ ರೋಡ್ ಇರೋ ಜಮೀನು ಸಮೇತ ಇವರು ರಸ್ತೆ ಕನೆಕ್ಟಿವಿಟಿ ಮಾಡ್ಕೊಂಬಂದಿರೋಂಥ ಜಮೀನು ಸರ್ಕಾರದ್ದಲ್ಲ. ಅಲ್ಲಿ ಯಾರನ್ನೂ ಕೇಳದೆ ರಸ್ತೆ ಎಳ್ಕೊಂಬಂದವ್ರೆ ಅಂತಂದರೆ ಮೋಸ್ಟ್ಲಿ ಇದು ಪ್ರಜಾಪ್ರಭುತ್ವದ ಸಿಸ್ಟಮ್ ಅಲ್ಲ. ಮೋಸ್ಟ್ಲಿ ಬ್ರಿಟಿಷ್ನವರ ಕಾಲವನ್ನು ನೆನಪಿಸ್ತೈತೆ. ನಮಗಂತೇಳಿ ಪ್ರಜಾಪ್ರಭುತ್ವದಲ್ಲಿ ಬಾಳಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ಪಡೀಲಿಕ್ಕೆ ಬಿಡಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ, ಮಿಕ್ಕಿದ್ದು ನೀವೇನು ಬೇಕೋ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಅಲ್ಲಿ ರಸ್ತೆ ಮಾಡಿರೋದೇ ತಪ್ಪು. ಆ ರಸ್ತೆ ಮಾಡಿರೋದು ಈಗ ನಗರಸಭೆ ಕಮಿಷನರು ಅಥವಾ ಯಾರು ಇಲ್ಲಿ ಆದೇಶ ಹೊರಡಿಸಿದ್ದಾರೆ, ಆ ಆದೇಶದ ಮೇಲೆ ನಾವು ಕೋರ್ಟಿಗೆ ಹೋದರೆ ಆಟೋಮೆಟಿಕ್ ನಿಂತು ಹೋಗ್ತೇವೆ. ಯಾವುದನ್ನ ಆದೇಶ ಮಾಡಿದಾರಾ ಅಷ್ಟೇ? ಆದೇಶದ ಕಾಪಿ ಏನಾದರೂ ಇದೆಯಾ ಇದಕ್ಕೆ? ಅಲ್ಲ, ಆದೇಶ ಇದೆಯಾ? ನೋಟಿಸ್ ಬೇಡ ಇವ್ರಿಗೆ, ಆದೇಶ ಯಾವುದೇ ಆದೇಶನೂ ಇದ್ದಂಗಿಲ್ಲ. ಇಲ್ಲ, ನೋಟಿಸ್ ಬೇರೆ. ಇಲ್ಲಿ ಲೇಔಟ್ ಮಾಡಲಿಕ್ಕೆ ಆದೇಶ ಯಾರು ಕೊಟ್ಟಿದ್ದಾರೆ? ನಗರಸಭೆ ಆಗ್ಲಿ ಅದೊಂದು ಆದೇಶದ ಕಾಪಿ ತಗೋಬೇಕಿತ್ತು ನಾವು. ಲೇಔಟ್ ಮಾಡ್ಲಿಕ್ಕೆ ಯಾರ್ದೋ ಜಮೀನ್ ಮೇಲೆ ಇವರು ರೋಡ್ ಮಾಡ್ಕೊಂಬರ್ಲಿಕ್ಕೆ ಬಾ ಅಂತೇಳಿ ಆದೇಶ ಮಾಡ್ತಾರ? ಇವ್ರು ಲೇಔಟ್ ಮಾಡ್ಲಿಕ್ಕೆ ಯಾರೋ ಇನ್ನು ಉಳುಮೆ ಮಾಡ್ತಿರೋಂಥ ರೈತರ ಜಮೀನ್ ಮೇಲೆ ಲೇಔಟ್ ಮಾಡುವಂತ ಯಾರೋ ಎಲ್ಲಾದ್ರೂ ಹೇಳ್ತಾರ? ಇದು 2017 RTC ಇರ್ಬೋದು. ಈಗ ಪೊಸಿಷನ್ ಅಲ್ಲಿ ಇದಾರಲ್ಲ ರೈತರು, ಇವರಿಗೆ ನೋಟಿಸ್ ಕೊಡಬೇಕಿತ್ತು. ಮತ್ತೆ ಇವರೇನು ರೆಗ್ಯುಲೇಷನ್ ಮಾಡ್ಕೊಂಡಿದಾರ ನಗರಸಭೆಯಲ್ಲಿ ಲೇಔಟ್ ಮಾಡ್ಲಿಕ್ಕೆ? ಮೀಟಿಂಗ್ ಮಾಡಿದಾರ? ಮತ್ತೆ ಇವೆಲ್ಲ ತಗೋಬೇಕಿತ್ತು ತಾವೆಲ್ಲ. ಇಲ್ಲಿ ಲೋಕಲ್ ಮೆಂಬರ್ ಯಾರು? ಹಾ, ಕೌನ್ಸಿಲರು. ಅವ್ರಿಗೆಲ್ಲ ಗೊತ್ತಿರ್ತದೆ ಆದೇಶ ಆಗಿದಾವೆ ಇಲ್ಲ ಅಂತೇಳಿ. ಆದೇಶದ ಕಾಪಿ ತಗೋಬರ್ಬೇಕಿತ್ತು. ನೋಡೋಣ. ಈಗ ನಾವು ಬಂದಿದ್ದೀವಿ, ಮೂರ್ತಿ ಮಾಸ್ಟ್ರು ಜೊತೆಲಿದ್ದಾರೆ. ಈಗಾಗಲೇ ಹಾರೇನವರು 1-2 ಕಡೆ ಜಾಗ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದಾರೆ. ಜಾಗ ನೋಡೋಣ. ಜಾಗ ಸಮಾಧಾನವಾಗಿ ಇವ್ರಿಗೆ ಹತ್ತಿರದಲ್ಲಿ, ಇವ್ರ ಗ್ರಾಮಕ್ಕೆ ಹತ್ತಿರದಲ್ಲಿರೋಂಥ ಜಮೀನಾದರೆ 7-8-10 ಕಿಲೋಮೀಟ್ರ್ ಒಳಗಡೆ, 10 ಕಿಲೋಮೀಟ್ರ್ ಒಳಗಡೆ ಇರೋಂಥ ಜಾಗ ಆದರೆ ಖಂಡಿತವಾಗಿ ಇವ್ರಿಗೆ ಅನುಕೂಲ ಆಗ್ತವೆ. ಎಲ್ಲ
20-30 ಕಿಲೋಮೀಟ್ರ್ ದೂರ ಇತ್ತು ಅಂದರೆ ಮತ್ತೆ ಇವರು ಊರು ಬಿಡ್ಬೇಕಾಗ್ತದೆ. ಊರು ಬಿಡಿಸ್ಲಿಕ್ಕೆ ಇವರೇ ಬೇಕಾ, ಇವರ ಆಡಳಿತನೇ ಬೇಕಾ? ಜೊತೆಯಲ್ಲಿ ಈ ಜಮೀನು ಕೋರ್ಟ್ನಲ್ಲಿದೆ, ಇನ್ನು ಕೇಸ್ ನಡೀತಿದೆ. ಜೊತೆಗೆ ಕೇಸ್ ನಡೀತಿದೆ. ಹಾಂ, ಇವ್ರ ಮೇಲೆ ದೌರ್ಜನ್ಯ ಮಾಡಪ್ಪ ಇದು ನಡೀತಾ ಇದೆ ನೋಡಿ. ಅವರು ಬೋರ್ಡ್ ಹಾಕಿದಾರೆ ಕೋರ್ಟ್ ಅಲ್ಲಿ, ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿ. ಆ JCB ತಂದ ಬೋರ್ಡ್ ಅನ್ನೇ ಆಮೇಲೆ ಹೋಗ್ಬೇಕು ಇದ್ದಾರೆ ಅಂತಂದ್ರೆ. ಕಂಟೆಂಪ್ಟ್ ಆಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಪೊಲೀಸ್ನವರು. ಇಲ್ಲರ ಇದ್ರ ಮೇಲೆ ಕೊಡಿ, ಇವೆಲ್ಲ ದಾಖಲೆ ಕೊಡಿ. ನಾನೇ ಕೋರ್ಟ್ಗೆ, ಹೈಕೋರ್ಟ್ಗೆ ನಾನೇ ಅಪೀಲ್ ಆಗ್ತೀನಿ. ಕೊಡಿ, ಬಹಳ ಸಮಸ್ಯೆ ನಿಮ್ಮಲ್ಲಿ ಇರೋಂಥ ದಾಖಲೆ ಕೊಡಿ. ಒಂದಷ್ಟು ಫೋಟೋಸು ವಿಡಿಯೋಸ್ ಏನೇನೋ ಮಾಡಿರ್ತಾರಲ್ಲ ಕೊಡಿ. ಹೈಕೋರ್ಟ್ ಆದೇಶ ಮಾಡ್ಕೊಂಬರೋಣ, ಇವ್ರು ಸ್ಟಾಪ್ ಮಾಡೋಣ. ಅದು ರಸ್ತೆದು ನಮ್ಮದೇ ಜಮೀನು, ಇವರೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ಈ ದೌರ್ಜನ್ಯಕ್ಕೆ ಒಂದು ಕೊನೆ ಕಾಣಿಸೋಣ. ನಿಮ್ಮ ಮುಂದೆ ನಾವು ಇರ್ತೀವಿ. ಈಗೇನು ಜಮೀನು ನೋಡ್ಲಿಕ್ಕೆ ಕೇಳಿದ್ದಾರೆ, ಜಮೀನು ನೋಡ್ಕೊಂಬರ್ತೀವಿ. ಜಮೀನು ಸಮಾಧಾನವಾಗಿತ್ತು ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಕೋಪ್ರೇಟ್ ಮಾಡೋಣ. ಆಗ್ಲಿ ಇವರ ಹೊಟ್ಟೆ ಮೇಲೆ ಹೊಡೆದು ಇವ್ರನ್ನ ಮನೆ ಹಾಳು ಮಾಡಿ ಇನ್ನೊಬ್ಬರ ಮನೆ ಉದ್ಧಾರ ಮಾಡೋಂಥದ್ದು ಬೇಕಾಗಿಲ್ಲ.